ಮಾತಾಡೋದು, ಟೈಮ್ ನೋಡೋದು, ಊಟದ ಸಮಯಕ್ಕೆ ಮೊದಲು ದಾಟಿ ಹೋಗೋದು, ಮತ್ತು ಲೇಟಾಗಿ ಬರೋದು, ಸಾಯಂಕಾಲ ಮುಗಿಯೋ ಟೈಮ್ ಮೊದಲು ಓಡಿ ಹೋಗಿಬಿಡೋದು, ಎಲ್ಲ ಆಫೀಸ್ಗಳು ಇದೇ ಪರಿಸ್ಥಿತಿ. ಹೀಗಾಗಿ ವರ್ಕ್ ಎಫಿಷಿಯನ್ಸಿ ಆಡಳಿತ ಇಲ್ಲಿ ಇಲ್ಲ, ನಿಂತು ಹೋಗಿದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ. ಅಂಥದ್ರೊಳಗೆ ಈ ಫೈನಾನ್ಸ್, ಮೈಕ್ರೋ ಫೈನಾನ್ಸ್, ಧರ್ಮಸ್ಥಳ ಮೈಕ್ರೋ ಫೈನಾನ್ಸ್ ಆಗಲಿ ಅದೊಂದೇ ಅಲ್ಲ, ಯಾವುದೇ ಮೈಕ್ರೋ ಫೈನಾನ್ಸ್ ಇವತ್ತಿಗೂ ಸಹಿತ ತನ್ನ ಕಳ್ಳ ದಂಧೆಯನ್ನು, ಹೆಚ್ಚಿನ ಬಡ್ಡಿಯನ್ನು, ಚಕ್ರ ಬಡ್ಡಿಯನ್ನು ವಸೂಲು ಮಾಡೋದು ನಿಲ್ಲಿಸಿಲ್ಲ. ಇವಕ್ಕೆಲ್ಲ ಎಲ್ಲ ದಿಶೆಯಲ್ಲಿ ಇವತ್ತು ಸರ್ಕಾರ ಜವಾಬ್ದಾರಿ ಇವುಗಳು ನಿಲ್ಲಿಸುವಂಥದ್ದು. ಇದು ಸಾಧ್ಯನೇ ಈ ಸರ್ಕಾರದಿಂದ ಅಂತೇಳಿ. ಮೋಸ್ಟ್ಲಿ ಇದು ಸಾಧ್ಯ ಇಲ್ಲ ಅಂತ ನಾವು ಈಗಾಗಲೇ ಹೇಳಬೇಕಾಗಿದೆ ಇದನ್ನು. ಯಾಕಂದರೆ ಯಾವ SIT ನೇಮಿಸಿದ್ರು ಸರ್ಕಾರ, ಆ SITಯಿಂದ ಇವತ್ತಿನವರೆಗೂ ಕೇವಲ ಏನು ಬಂತಪ್ಪ ಅಂದ್ರೆ ದೂರು ಕೊಟ್ಟವರು ಅಪರಾಧಿಗಳು, ಆರೋಪಿಗಳು ಆದ್ರ ವಿನಃ ಯಾರ ಮೇಲೆ ಆರೋಪ ಮಾಡಿದ್ರು, ಯಾರ ಕುರಿತಾಗಿ ನೇರವಾಗಿ ಆರೋಪ ಮಾಡಿ ಓಪನ್ನಾಗೆ ಫೀಲ್ಡ್ ಇಳಿದಿದ್ರು ಈ ದೂರುದಾರರು, ಇವತ್ತು ಅವ್ರು ಇನ್ನೂ ಸೇಫ್ ಆರಾಮಿದ್ದಾರೆ. ಯಾಕಂದ್ರೆ ಗುಡ್ಡದ ಮೇಲೆ ನೀರು ಕೆಳಗೆ ಹರಿದು ಹೊಂಟದ, ನಾ ಆರಾಮಿದ್ದೀನಿ, ಸತ್ಯ ಗೊತ್ತಾಗ್ತದೆ ಅಂತೇಳಿ ಮಗುವಿಗೆ ಹೇಳಿ ಕೊಟ್ಟಿದ್ದರು ನಮ್ಮ ಹೆಗ್ಗಡೆಯವರು. ಆ ಹೆಗ್ಗಡೆಯವರು ಹೇಳಿದ ಪ್ರಕಾರ ಇವತ್ತು ಅವರು ದೋಷ ಮುಕ್ತರಾಗ್ತಾ ಇದ್ದಾರೆ ಈ SITಯ ತನಿಖೆಯಿಂದ. ಇಂಥ ತನಿಖೆ ಮಾಡುವಂಥ ಸಂಸ್ಥೆ ಈ ಮೈಕ್ರೋ ಫೈನಾನ್ಸ್ಗಳ ದುಡ್ಡು ಕೊಟ್ಟು ವಸೂಲು ಮಾಡುವ, ಚಕ್ರ ಬಡ್ಡಿ ವಸೂಲು ಮಾಡುವ, ಡಿಪಾಸಿಟ್ ಮುಳುಗಿಸ್ತಾರೋ ಅನ್ನುವಂಥ ಆರೋಪಗಳಿರುವ ಈ ಧರ್ಮಸ್ಥಳದ ಮೇಲಾಗಲಿ ಇನ್ನುಳಿದ ಫೈನಾನ್ಸ್ಗಳ ಮೇಲಾಗಲಿ ತನಿಖೆ ಮಾಡಿ ಸತ್ಯ ಹೊರಗೆ ಹಾಕ್ತದನ ಅನ್ನೋದು ಇವತ್ತು $1,000 ಪ್ರಶ್ನೆ ಅಂತಂದ್ರೂ ಅಡ್ಡಿಯಿಲ್ಲ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗುವುದನ್ನು ನಿಲ್ಲಿಸಬೇಡ್ರಿ. 60 ನ್ಯೂಸ್ ಅರ್ಥ ವಂದನೆಗಳು.